ಸರ್ ಭಾಳ ಜನ ಕಲಿಸ್ತಾರ, ಭಾಳ ಜನ ಹೇಳೋರು ಬರ್ತಾರ. ನೀವು ಬದಲಾಗ್ಬೇಕು. ನೀವು ದುನಿಯಾ ಮಾಡ್ರಿ, ನೀವು ಎಂಜಾಯ್ಮೆಂಟ್ ಮಾಡ್ರಿ, ಏನೇ ಮಾಡ್ರಿ. ಅವ್ವ ಅಪ್ಪಗೂ ನೋವು ಮಾಡೋ ಕೆಲಸ ದಯವಿಟ್ಟು ಮಾಡ್ರಿ. ಯಾರೂ ಅವ್ವ ಅಪ್ಪಗೂ ನೋವು ಕೆಲಸ ಮಾಡಕ್ಕೆ ಹೋಗ್ಬಾರ್ದು. ಯಾವ ಜೀವ ತಂದೆ ತಾಯಿಗೆ ನೋವು ಕೊಡ್ತದಲ್ಲ ಅವ ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಮನಸ್ಸಿಗೆ ಗೊತ್ತಿರ್ತೈತಿ, ನಾ ಕರೆಕ್ಟ್ ಅದೇನೋ ಇಲ್ಲೋ, ನಾನು ನಮ್ಮ ಅವ್ವ ಅಪ್ಪಗೆ ಕರೆಕ್ಟ್ ಅದೇನೋ ಇಲ್ಲೋ. ಅವು ಏನು ಬಯಸ್ತಾವ ನಿಮ್ಮಿಂದ ಹೇಳ್ರಿ ನೋಡು. ಅವ್ವ ಅಪ್ಪ ಏನು ಬಯಸ್ತಾವ ಹೇಳ್ರಿ ನೋಡು. ಹಿಂಗೆ ನಿಮ್ಗೆ ಹೇಳಿ ಒಂದು ಕಣ್ಣಾಗ ನೀರು ಬರ್ತೈತಿ. ನನಗೆ ಒಂದು ದಿನ ಒಂದು ಪೇರೆಂಟ್ಸ್ ಮೀಟಿಂಗ್ ಇತ್ತು PU ಕಾಲೇಜ್ ಒಳಗೆ. ತಂದೆ ಸತ್ತು ಹೋಗಿತ್ತು, ನನಗೆ ಭಾಳ ದಿನ ಆಗಿತ್ತು. ತಾಯಿ ಒಬ್ಬಕ್ಕೆ ಇದ್ರು. ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಆಗಿದ್ದಕ್ಕೆ ಎಲ್ಲರೂ ಆ ಹುಡುಗ ಕಾಡ್ಸಕತ್ತಿದ್ರು. ಯಾಕಂದ್ರೆ ಅವ್ರವ್ವ ಕುಡ್ಡಿದ್ದು, ಅವ್ರವ್ವಗ ಕಣ್ಣಿರ್ಲಿಲ್ಲ, ಅವ್ರವ್ವ ಕುಡ್ಡಿದ್ದು. ಎಲ್ಲರೂ ಕಾಡ್ಸಕತ್ತಿದ್ರು, ನಿಮ್ಮವ್ವ ಕುಡ್ಡಿದಾಳ, ನೀನು ಕುಡ್ಡ ಮಗನೇ, ನೀನು ಕುಡ್ಡ ಮಗನೇ ಅಂತ ಕಾಡ್ಸಕತ್ತಿದ್ರು. ನಿನಗೆ ಭಾಳ ನೋವಾಗಿಬಿಡುತ್ತೆ. ಹಿಂಗೆ ಅನ್ನಕತ್ತಾರಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಹಿಂಗಂದ್ರಲ್ಲ, ನನಗೆಲ್ಲ ಸಹಪಾಠಿಗಳು ಕಲೀಗ್ಸ್ ಎಲ್ಲ ಹಿಂಗಂದ್ರಲ್ಲ ಅಂತ ಅಳ್ಕೊಂತ ಮನೆಗೆ ಹೋಗಿ, ಯವ್ವ ಇನ್ನೊಂದು ಸಲ ನನ್ನ ಮಗ ಅಂತ ನಿನ್ನ ಬಾಯಿಂದ ಕರಿಬೇಡ. ನಿನ್ನಿಂದ ಇನ್ಸಲ್ಟ್ ಆಗೈತೆ ನನಗೆ ಅಲ್ಲಿ ಕಾಲೇಜ್ ಒಳಗೆ. ಮಾರಿ ತೋರ್ಸಕ್ಕಾಗವಲ್ತು. ಮಸ್ತ್ ಹವಾ ಮೇಂಟೈನ್ ಮಾಡಿದ್ದ. ನಾನು ಎಷ್ಟು ಅಸಹ್ಯ ಅಂದ್ರೆ ಎಲ್ಲರೂ ನನಗೆ ಉಳಕತ್ತಾರ, ಕುಡ್ ಅನ್ನಕತ್ತಾರ. ನಿಂದು ಕುಡ್ ಎದಿ ಅಂದ್ಮ್ಯಾಗ ಮನ್ಯಾಗ ಬೀಳ್ಬೇಕಿತ್ತು. ಯಾಕೆ ಬಂದು ಕಾಲೇಜ್ಗೆ ಅಂತ ಅವ್ರ ಅವ್ವಗ ಬೈತಾನ. ನಾ ಇವತ್ತು ಮನೆ ಬಿಟ್ಟು ಹೊಂಟಿನಿ, ಇನ್ಯಾವತ್ತೂ ನಿನಗೆ ಮುಖ ತೋರಿಸುದಿಲ್ಲ ಅಂತ ಒಂದೇ ಒಂದು ಸಿಲ್ಲಿ ರೀಸನ್ ಕಾರಣಕ್ಕೆ ಬರೀ ಕುಡ್ಡಿ ಅಂದಿದ್ದಕ್ಕನೆ ತಾಯಿಯನ್ನ ಬಿಟ್ಟು ಅವ ಹೋಗಿ ಪಂಜಾಬ್ಗೆ ಸೆಟಲ್ ಆಗಿ ಚಲೋ ಕೆಲಸ ಮಾಡಿ ಗೌರ್ಮೆಂಟ್ ನೌಕರಿ ಆಗಿ 3 ಲಕ್ಷ ರೂಪಾಯಿ ಸಂಬಳ ತಗೊಳ್ಳೋ ಆದ. ಮುಂದೆ ಕತಿ ಹೇಳಿ, ನಾನು ಮೊನ್ನೆ ಆರ್ಟಿಕಲ್ ಒಳಗೆ ಬಂದಿತ್ತು. ಮುಂದೊಂದು ರವ್ಗೆ ಏನು ಅನಿಸ್ತು, ನನ್ನ ಮಗ ಹೋಗಿ 20 ವರ್ಷ ಆಯ್ತು, ನಮ್ಮ ಮಗನ ನೋಡಬೇಕಾಗಿದೆ ಅಂತ ಅನಿಸ್ತಿದ್ದಕ್ಕೆ. ಪಾಪ ಜೀವ ಮುದುಕಿ ಆಗಿತ್ತು, ಆಲ್ರೆಡಿ ವಯಸ್ಸಾಗಿತ್ತು. ಇಲ್ಲಿಂದ ಏನು ಮುಸುರಿ ತಿಕ್ಕಿ ಇವ್ರು ಚಪ್ಪಲಿ ಹೊಲದು ಇವ್ರ ಕಾಲ್ ಬಿದ್ದು ಏನು ರೊಕ್ಕ ಬಂದಿದ್ವ, ಆ ರೊಕ್ಕ ಟ್ರೈನಿಗೆ ಹಾಕಿ ಕರ್ನಾಟಕದಿಂದ ಪಂಜಾಬಿಗೆ ಹೋಗ್ತಾಳ. ಪಂಜಾಬ್ದೊಳಗ ಅವ್ರ ಮಗನಿಗೆ ಭೇಟಿ ಆಗ್ಬೇಕಂತಾಳ. ದೊಡ್ಡ ಮನಿ ಕಟ್ಟಿದ್ದ, 3 ಅಂತಸ್ತು ಮನಿ, ವಾಚ್ಮ್ಯಾನು ಗನ್ಮ್ಯಾನು ಎಲ್ಲಾರನ್ನು ಇಟ್ಟುಕೊಂಡು ದೊಡ್ಡ ಸ್ಥಾನದೊಳಗಿದ್ದ. ಇನ್ನೇನು ಅವ್ರವು ಬರ್ಬೇಕಲ್ಲ, ಮ್ಯಾಗ ನಿಂತು ನೋಡಿ ನಾವು ನಮ್ಮವು ಬಂದಾಳ ಅಂದ್ರೆ ಈಕಿ ಆಸ್ತಿಗೆ ಬಂದಾಳ ಅಂತ ತಿಳ್ಕೊಂಡ. ಈಕೆ ಆಸ್ತಿಗೆ ಬಂದಾಳ, ನಾ ಸಿಗಬಾರ್ದು, ಹೆಂಗಾರ ಮಾಡಿ ಏನಾರ ಮಾಡೋನು ಬಾ ಅಂತಂದು ವಾಚ್ಮನಿಗೆ ಹೇಳಿದವ. ನಾ ಮನ್ಯಾಗ ಇಲ್ಲ ಅಂತ ಹೇಳೋಕೆ ಕೇಳಿದ್ರ ವಾಪಸ್ ಕಳಿಸ್ಬಿಡೋಕೆ, ಮುದುಕಿರ ಅದಕ್ಕೆ ತಲೆ ಕೆಡಿಸ್ಕೋಬೇಡ ಅಂತ ವಾಚ್ಮನಿಗೆ ಹೇಳಿದ. ಇನ್ನೇನು ಮುದುಕಿ ಬರ್ಬೇಕು, ವಾಚ್ಮನ್ ಅಂದ ಕಣ್ಣಿಲ್ಲಾರ ಮುದುಕಿ ಬಂದಿ ಅಂದ ಮ್ಯಾಗ ನೀನೇ ಇರ್ಬೇಕಂತಂದು ಹೋಗಿ, ಸಾಹೇಬ್ರು ಮನ್ಯಾಗಿಲ್ಲ, ನಡಿ ಹೊರಗೆ ನಡಿ, ನೀನು ಭಿಕ್ಷುಕರಿಗೆ ಎಲ್ಲಾಗಿಲ್ಲ ಅಂದ ವಾಚ್ಮನ್. ಭಿಕ್ಷುಕರಿಗೆ ಎಲ್ಲಾಗಿಲ್ಲ, ಸಾಹೇಬ್ರು ಹೇಳ್ಯಾರ, ಯಾವ ಭಿಕ್ಷುಕರು ಬಂದ್ರು ಒಳಗೆ ಬಿಡಬೇಡ ಅಂತ. ಮೊದಲು ನಡಿ ಹೊರಗೆ ಅಂತ ಕುತ್ತಿಗೆ ಹಿಡಿದು ಸ್ವಂತ ಹೆತ್ತ ಮಗನ ಮನಿ ಮುಂದೆ ಒಬ್ಬ ವಾಚ್ಮ್ಯಾನ್ ತಾಯಿ ಕುತ್ತಿಗೆ ಹಿಡಿದು ಹೊರಗೆ ಹಾಕ್ತಾನ. ಆಕಿ ಗೊತ್ತಾಗಿತ್ತು ನನ್ನ ಮಗ ಮ್ಯಾಗದಾನಂತ. ಗೊತ್ತಾಗುದಿಲ್ಲ, 9 ತಿಂಗಳು ಹೊಟ್ಟಾಗಿ ಇಟ್ಕೊಂಡಾಳು ಅಣ್ಣ ನಮ್ಮನ್ನ. ಗೊತ್ತಾಗುದಿಲ್ಲ ನಮ್ಮ ಅವ್ಗ. ಆಕಿ ಹೊರಗೆ ಹಾಕಿ ಹಿಂಗ ಅನ್ನೋದಕ್ಕೆ ಆಕಿ ಗೊತ್ತಾಯ್ತು, ನನ್ನ ಮಾರಿ ನೋಡಕ್ ಮತ್ತೆ ನನ್ನ ಮಗನಿಗೆ ಇಷ್ಟ ಇಲ್ಲ ಅನಿಸ್ತದ. ಸಾಕು, ನನ್ನ ಮಗ 3 ಅಂತಸ್ತು ಮನಿ ಕಟ್ಟಿ ಆರಾಮದಾನ, ಇದಕ್ಕಿಂತ ನನಗೇನು ಬೇಕು ಖುಷಿ ಅಂತ ಒಂದು ಚೀಟಿ ಬರೆದು ಕೊಟ್ಟು ಹೋಗ್ಲಿಕ್ಕೆ. ಚೀಟಿ ಬರೆದು ಕೊಟ್ಟು ಹೋದ್ಲು ವಾಚ್ಮನಿಗೆ. ಚೀಟಿ ಬರೆದು ಕೊಟ್ಟಿನಲ್ಲ, ನಿಮ್ ಸಾಹೇಬರು ಯಾವಾಗ ಬರ್ತಾರಲ್ಲ ಆಗ ಕೊಟ್ಟು ಬಿಡಪ್ಪ ಅಂತ ಹೋಗ್ತಾಳ ವಾಪಸ್ಸು. 1 ವಾರ ಆದ್ಮ್ಯಾಗ ಚೀಟಿ ಕೊಟ್ಟಿರ್ತಾನ ವಾಚ್ಮನ್. 1 ವಾರ ಆದ್ಮ್ಯಾಗ ಯೋಚನೆ ಮಾಡ್ತಾನೆ, ಏನಾರ ಕೊಟ್ಟಾಳ ನಮ್ಮವ್ವ ಚೀಟಿ ಅಂತ, ಏನಾರ ಕೊಟ್ಟಾಳ ಚೀಟಿ ಅಂತ ನಮ್ಮವ್ವ ನೋಡ್ತಾನ. ಆ ಚೀಟಿಯಾಗ ಬರ್ದಿತ್ತವ್ರವ್ವ, ಯಪ್ಪ ನನಗೇನು ನೀನು ಕುತ್ತಿಗೆ ಹಿಡಿದು ಹೊರಗೆ ಹಾಕಿದಲ್ಲ ಸಣ್ಣವಿದ್ದಾಗ, ನನಗೇನು ಈಗ ಬಂದಾಗ್ಲೂ ಕುಡ್ಡಿ ಅನ್ನಕತ್ತೀಯಲ್ಲ, ನಾ ಎದಕ್ಕೆ ಕುಡ್ಡ ಆದೆ, ಎದಕ್ಕೆ ನಾ ಒಂದು ಕಣ್ಣು ಕಳ್ಕೊಂಡೆ ಹೇಳಕತ್ತೀನಿ ಕೇಳು. ನಿನಗೆ 4 ವರ್ಷ ಇದ್ದಾಗ ನಿಂದು ಒಂದು ಕಣ್ಣು ಹೋಗಿತ್ತು. ಮಗನಿಗೆ ಹೇಳಕತ್ತಾಳ, ನಿಂದು 4 ವರ್ಷ ಇದ್ದಾಗ ನಿಂದು ಒಂದು ಕಣ್ಣು ಹೋಗಿತ್ತು. ಡಾಕ್ಟರು ಇನ್ನೊಂದು ಯಾರಾದ್ರೂ ಕಣ್ಣು ಕೊಟ್ರ ನಿನ್ನ ಮಗ ಉಳಿತಾನ, ಇಲ್ಲ ಅಂದ್ರೆ ನಿನ್ನ ಮಗುಗೆ ಎಲ್ಲಾರು ಕುಡ್ಡ ಅಂತಾರ ಸಮಾಜ ಅಂತ ಡಾಕ್ಟರ್ ಅಂತಿದ್ರು. ಬಹಳ ಜನ ಹುಡುಕಾಡಿದ, ಯಾರು ಕಣ್ಣು ಕೊಡ್ಲಿಲ್ಲ. ನಂದು ವಯಸ್ಸಾಗ್ಯದ, ನಾ ತಗೊಂಡು ಏನು ಮಾಡ್ಲಿ ಅಂತ ಇದ್ದ ನಂದು ಒಂದು ಚಲೋ ಕಣ್ಣು ತೆಗೆದು ನಿನಗೆ ಕೊಟ್ಟಿನಿ. ಇವತ್ತು ನಿನ್ನ 2 ಕಣ್ಣು ಚಲೋ ಆಗ್ಯಾವು. ನನ್ನ ಏನು ಕಣ್ಣು ಹಾಕೊಂಡಿಯಲ್ಲ ಅದು ನಾ ಕೊಟ್ಟಿದ್ದ ಕಣ್ಣಪ್ಪ, ಆರಾಮದಿಯಲ್ಲ, ಆರಾಮಿರು ಅಂತ ಲೆಟರ್ದಾಗ ಬರೆದು ಹೋಗಿಬಿಟ್ಟಿಲ್ಲ ಅವ್ವ. ಒಂದು ಕ್ಷಣ ಹೆಂಗ ಅನಿಸ್ತು ಅಂದ್ರ, ಅವ 3 ಅಂತಸ್ತು ಮನಿ ಕಟ್ಟಿದ್ರು ವ್ಯರ್ಥ ಆಯ್ತಲ್ಲ. ನಾನು 3 ಅಂತಸ್ತು ಮನಿ ಕಟ್ಟಿದ್ರು ಚಲೋ ಹೆಂಡತಿನ ಮಾಡ್ಕೊಂಡೆ, ವಾಚ್ಮನ್ ಇಟ್ಕೊಂಡೆ, ಗನ್ಮ್ಯಾನ್ ಇಟ್ಕೊಂಡೆ, ಎಲ್ಲಾನು ವ್ಯರ್ಥ ಆಗೋಯ್ತಲ್ಲ. ಈ ಕಣ್ಣು ನಮ್ಮ ಮಗು ಕೊಟ್ಟ ಭಿಕ್ಷೆ ಅನ್ನೋದೇ ನನಗೆ ಗೊತ್ತಾಗ್ಲಿಲ್ಲ ಅಂತ ಓಡಿ ಬರ್ತಾನ. ವಾಪಸ್ ನೋಡ್ತಾನ, ಅವ್ರ ಅವ್ವನ ಫೋಟೋ ಮ್ಯಾಗ ಹಾರ ಬಿದ್ದಿತ್ತು.
ಹಾರದ ಮುಂದೆ ದೀಪ ಹಚ್ಚಿ ಅವ್ರ ಮನೆತನದವ್ರು ಅಳಾಕತ್ತಿದ್ರು. ಮೊನ್ನೆರ ನಿಮ್ಮ ಮೌ ತೀರ್ಕೊಂಡ್ಲಪ್ಪ, ಇವತ್ತು ಬಂದಿಯಲ್ಲ ನೀನು ಅಂತ. ನಿಮಗೆಲ್ಲ ಕೇಳ್ಕೊಳ್ಳೋದು ಒಂದೇ, ಇನ್ವರ್ಟರ್ ಹೋದ್ರ ಹೊಸ ಕುಂದ್ರಿಸ್ಕೊ, ಗಾಡಿ ಕೆಟ್ರ ಹೊಸ ಗಾಡಿ ತರಬಹುದು, ಶರ್ಟ್ ಪ್ಯಾಂಟ್ ಹೋದ್ರ ಹಣ ದುನಿಯಾ ತರಬಹುದು, ಅಂದ ಚಂದ ಹೋದ್ರ ನೀ ರೊಕ್ಕ ಮಾಡಿದಂದ್ರ ನಿನ್ನ ಅಂದ ಚಂದ ಮುಂದೆ ಯಾವ್ದೋ. ಹೆತ್ತ ತಂದಿ ತಾಯಿನ ಒಮ್ಮೆ ಕಳ್ಕೊಂಡ್ರೆ ಅಂದ್ರ ಮತ್ತು ವಾಪಸ್ ಸಿಗಕ ಸಾಧ್ಯ ಇಲ್ಲ. ನಿಮಗೆಲ್ಲನ ಕೇಳ್ಕೊಳ್ಳೋದು ಏನು ಅಂತಂದ್ರೆ ಎಂಜಾಯ್ಮೆಂಟ್ ಬರ್ತದ ಹೋಗ್ತದ. ಎಂಜಾಯ್ಮೆಂಟ್ ಪ್ರತಿ ಹಂತದೊಳಗೆ ನಮ್ಗೆ ದೇವ್ರು ಕೊಟ್ಟಾನ. ಆದ್ರೆ ತಂದೆ ತಾಯಿನ ಒಮ್ಮೆ ಕಳ್ಕೊಂಡ್ರ ಅವ್ರು ಸಿಗಾಕ ಸಾಧ್ಯ ಇಲ್ಲ. ಅಂದಾಗ ಈ ಜನಪದೊಳಗ ದುಡ್ಡು ಕೊಟ್ಟರು ಬೇಕಾ ಸಿಗ್ತದೆ ಈ ಜಗದೊಳಗ. ಎತ್ತ ತಂದೆ ತಾಯಿನ ಕಳ್ಕೊಂಡ್ರ ಮತ್ತೆ ಸಿಗ್ತದೇನೋ ಹುಚ್ಚ. ಇವತ್ತೆಲ್ಲ ನೀವೇನ್ ಮಾಡ್ರಿ, ನಿಮ್ಮ ಅವ್ವ ಅಪ್ಪ ಮನ್ಯಾಗಿರ್ತಾರಲ್ಲ, ಹೋಗಿ ಅವ್ರಿಗೆ ಕಾಲ್ ಮುಗಿರಿ. ನಾ ಹೇಳಿದಂತ ಹೇಳಿ, ಸಿದ್ಲಿಂಗ ದೇವ್ರು ಬಂದಿದ್ರು ಹೇಳ್ಯಾರಂತ ಅವ್ರ ಅಪ್ಪನ ಕಾಲ್ ಮುಗಿರಿ, ಪಾದ ಪೂಜೆ ಮಾಡ್ರಿ. ಪಾದ ಪೂಜೆ ನೀರ್ ಕುಡಿದು ನಿಮ್ಮ ಅವ್ವ ಅಪ್ಪಗೆ ಹೇಳ್ರಿ, ತಂದೆ ತಾಯಿ ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ನಾನು ಕಡಿಮೆನೆ. ಇವತ್ತು ನನ್ಗೆ ಚಲೋ ಬಿಳಿ ಬಣ್ಣ ಕೊಟ್ಟಿರಲ್ಲ, ಅದು ನಿಮ್ಮಿಂದಾನೆ. ಇವತ್ತು ಚಲೋ ನನಗೆ ಬಟ್ಟಿ ಕೊಟ್ಟಿರಲ್ಲ, ಅದು ನಿಮ್ಮಿಂದಾನೆ. ಇವತ್ತು ನಾನು ಐಫೋನ್ R15 ಎಕ್ಸೆಟ್ರಾ ಬೈಕ್ಗಳಲ್ಲಿ ಓಡಾಡ್ತೀನಿ, ಕಾರ್ಗಳಲ್ಲಿ ಓಡಾಡ್ತೀನಿ, ಅದು ನಿಮ್ಮಿಂದಾನೆ. ಇವತ್ತು ನಾನು ಏನಿದ್ರು ನಿಮ್ಮಿಂದಾನೆ. ಮುಂದೊಂದು ದಿನ ನಾ ಸಾಧನೆ ಮಾಡ್ತೀನಿ, ನೀವಿಬ್ರು ನಕ್ಕೊಂತ ನನ್ನ ಮಗ ಸಾಧನೆ ಮಾಡ್ದ ನೋಡಂತ ಊರಾಗ ಹೇಳ್ಬೇಕು ನಾನು ಸಾಧನೆ ಮಾಡ್ತೀನಿ ಅಂತ ನೀವು ವಾಪಸ್ ಇವತ್ತು ಹೇಳ್ರಿ. ನನ್ನ ಇವತ್ತು ಕರೆಸಿದ್ದಕ್ಕೆ ಸಾರ್ಥಕತೆ ಆಗ್ತದೆ. ಆ ಕೆಲಸ ನೀವು ಮಾಡಿ. ಯಾರಿಗೂ ಮೋಸ ಮಾಡಬೇಡ. ತಂದೆ ತಾಯಿಗೆ ಮೋಸ ಮಾಡಿದ್ರೆ ದಯವಿಟ್ಟು ಯಾರು ಉಳಿಯಾಕ ಸಾಧ್ಯ ಇಲ್ಲ. ಎಷ್ಟು ಬಡದಾಡ್ತಾವ. ನಾನು ಮೊನ್ನೆ ಇಲ್ಲಿ SK ಶಾಲೆಗೆ ಹೋದಾಗ ಒಂದು ಹುಡುಗನ್ ಕೇಳಿದೆ. ಪಾಪ ಮುಂದೆ ಕುಂತಿತ್ತದು, ಸಾಣದಿತ್ತು, 10th ಏನೋ ಓದ್ತಿತ್ತ ಹುಡುಗ. ಆ ಹುಡುಗನ್ ಕೇಳಿದೆ, ಏನ್ ಮಾಡ್ತಾರೋ ನಿಮ್ಮ ಅವ್ವಪ್ಪ ಅಂತ. ಅವ ಅಂದ, ಅಜ್ಜರ ನಮ್ಮಪ್ಪ ಇಲ್ಲೇ ಹಮಾಲಿ ಕೆಲಸ ಮಾಡ್ತಾನ್ರಿ, 200 ರೂಪಾಯಿ ಕೊಡ್ತಾರೆ. ನಿಮ್ಮವ್ವ ಏನ್ ಮಾಡ್ತಾಳ? ಜರ ನಮ್ಮವ್ವ ಒಂದ್ 2 ಎಮ್ಮೆ ಸಾಕ್ಯಾಳ. ಸಗಣಿ ಬಂದ್ರ ಸಗಣಿ ಬಳುದು, ಅದು ಹಾಲು ಕೊಟ್ರ ಊರಾಗ ಹಾಲು ಹಾಕಿ ಚಲೋ ಜೀವನ ನಡ್ಸಾಕತ್ತೀವಿ. ಅಂದ್ರೆ ಎಷ್ಟು ಬರುತ್ತಪ್ಪ ಇಬ್ಬರಿಗೂ ಸೇರಿ? ಹಂಗ 400 ರೂಪಾಯಿ ಬರುತ್ತೆ ಜರ. ನಮ್ಮವ್ವ ರಾತ್ರಿ ಬೆಳತನ ದುಡಿಬೇಕು, ನಮ್ಮಪ್ಪ ರಾತ್ರಿ ಬೆಳತನ ದುಡಿಬೇಕು, ಎಲ್ಲ ಸೇರಿ 400 ರೂಪಾಯಿ ಬರುತ್ತೆ ಜರ. ಅದ್ರೊಳಗೆ ನಾ ಸಾಲಿ ಕಲಿಯಾಕತ್ತೀನ್ರಿ ಅಂದ. ಮುಂದೆ ನೀ ಏನಾಗಕ್ಕೆ ಮಾಡಿ, ಏನಾಗಬೇಕಂತ ಮಾಡಿ ಕೇಳಿದೆ. ಅವ ಅಂದ, ಅಜ್ಜರ ನಾ ಏನ್ ಆಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ನಾ ಏನ್ ದೊಡ್ಡ ಸೈಂಟಿಸ್ಟು, ದೊಡ್ಡ ಡಾಕ್ಟರು, ದೊಡ್ಡ ಇಂಜಿನಿಯರು ಏನೂ ಆಗುದು ಬ್ಯಾಡ್ರಿ ಅಜ್ಜರ. ನಮ್ಮಪ್ಪ ನನ್ನ ಸಂಬಂಧ 24 ತಾಸು ಬಿಸಿಲಾಗ ಪಾಪ ಹರಕ್ ಬಂದನ್ ಹಾಕೊಂಡು ದುಡಿಯಾಕತ್ತಾನ್ರಿ ಅಜ್ಜರ. ಅವನು ದುಡಿದು ಬಿಡಿಸಿ ಅವನ ಮನ್ಯಾಗ ಕುಂದಿರ್ಸ್ಬೇಕು, ಮನೆ ಒಳಗ ಒಂದು AC ಇರ್ಬೇಕು. ನಮ್ಮವ್ವ ಆ ಸಗಣಿ ಈ ಸಗಣಿ ಬೆಳೋದು ಊರ್ ಅಂತ ಅಡ್ಡಾಡಕತ್ತಾಳ್ರಿ ಅಜ್ಜರ. ನಮ್ಮ ಅವ್ವಗ ಬಿಸಿಲಾಗ ಅಡ್ಡಾಡೋದು ಬಿಡಿಸ್ಬೇಕು. ನಮ್ಮ ಮನೆ ಒಳಗ ಒಂದು AC ಹಾಕಿ ನಮ್ಮ ಅವ್ವ ಅಪ್ಪನ ಕೂರಿಸಿ ಸೆಕೆಂಡ್ ಹ್ಯಾಂಡ್ ಇಂಡಿಕಾ ಕಾರ್ ತಗೊಳ್ಳುವಷ್ಟು ಕೆಪಾಸಿಟಿ ನನಗೆ ಕಾಸ್ಕತ್ತ ಕೊಟ್ರ, ಆ ಕಾರ್ ಒಳಗೆ ಹಿಂದಿನ ಸೀಟ್ನಾಗ ನಮ್ಮ ಅವ್ವ ಅಪ್ಪನ ಕರ್ಕೊಂಡು AC ಆನ್ ಮಾಡ್ಕೊಂಡು ಒಂದು ರೌಂಡ್ ಹೋಗ್ಬಿಟ್ಟೆ ಅಂದ್ರ ಅದು ನನ್ನ ಸಾಧನೆ ರೀ ಅಜ್ಜರ ಅಂತಂದು SK. ಒಬ್ಬ ಸಣ್ಣ SK ಶಾಲೆ ಹುಡುಗಿ ಮಾತು ಹೇಳ್ತಾನಂತಂದ್ರೆ ನಾವೆಲ್ಲ ಪ್ರಬುದ್ಧರು, ನಾವೆಲ್ಲ ದೊಡ್ಡವ್ರು, ನಾವೆಲ್ಲ ತಿಳಿದವ್ರು, ನಮ್ಗೆ ಯಾಕದು ಅನಿಸ್ಬಾರ್ದು ಹೇಳ್ರಿ ನೋಡೋಣ.